ಏನಿರ್ಬೋದು ಗೆಸ್ ಮಾಡಿ. ನಮ್ಮಂಗೆ ಗೊತ್ತಿರುತ್ತೆ. ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ಸು ಕಚ್ಚಿರ್ಸಿರ್ತಾರೆ ಅಲ್ವಾ, ಆ ಟ್ರಿಪ್ಗೆ ಹೋಗೋಣ ಈ ಟ್ರಿಪ್ಗೆ ಹೋಗೋಣ ಅಂತ ಅವರು ಕರ್ಕೊಂಡು ಹೋಗ್ತಾರೆ. ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಯಾವುದೋ ಜಮಾನದಲ್ಲೆಲ್ಲ ಬಟ್ಟೆ ತೆಗ್ದು ಇಟ್ಟಿರ್ತೀನಿ. ಸಾಧನೆ ಕೋರಿದೆ ನಿಮಗೆಲ್ಲ ಚಪ್ಪಾಳೆ. ಸಾಧನೆ ಇಲ್ಲ ಇದೆಯಲ್ಲ ಸಾಧನೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ವ್ಲಾಗ್ ಮಾಡಿದೆ, ತುಂಬ ದಿನ ಆಗಿತ್ತು, ಒಂಥರ ಹೊಸ ಥರ ಅನ್ನಿಸ್ತಾ ಇದೆ. ಏನೇನು ಕೆಲಸಗಳು ಅದು ಇದು ಅಂತ, ಸೊ ವ್ಲಾಗೇ ಮಾಡಿರಲಿಲ್ಲ. ಏನಂತ ಅಂದರೆ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ 25 ವರ್ಷ ತುಂಬುತ್ತೆ. ಸೊ ಅವರಿಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ. ನಿಶಾನು ಬರ್ತಾ ಇದ್ದಾಳೆ, ನಾನು ನಿಶಾ ಹೋಗ್ತಾ ಇದ್ದೀವಿ. ಗಿಫ್ಟ್ ನೋಡಬೇಕು. ಹಾಗೆಯೇ ನಿಶಾ ಅವಳು ಟ್ರಿಪ್ ಹೋಗ್ತಾ ಇದ್ದಾಳಲ್ಲ, ಸೊ ಹಾಗಾಗಿ ಅವಳದು ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಥರ ಏನಾದರೂ ನೋಡೋಣ ಅಂತ ನಾನು ಅವಳು ಹೋಗ್ತಾ ಇದ್ದೀವಿ. ಇವತ್ತು ಡೇ ಹೇಗಿರುತ್ತೆ, ನಾವು ಅಪ್ಪ ಅಮ್ಮಗೆ ಏನು ಗಿಫ್ಟ್ ತೊಗೊಳ್ತೀನಿ ಆ್ಯಂಡ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದೆಲ್ಲ ಈ ವ್ಲಾಗಲ್ಲೇ ಇರುತ್ತೆ. ಬನ್ನಿ ಹೋಗುವ. ಇವಾಗ ಟ್ರೆಂಡ್ ಆಗ್ತಾ ಇದೆಯಲ್ಲ ವಾಚ್. ಎಸ್, ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ವಾಚ್ ತೊಗೊಳಕ್ಕೆ ಬಂದಿದ್ದೀನಿ, ಹುಡುಕಬೇಕು. ಅವ್ರಿಗೆ ಕಪಲ್ ವಾಚ್ ಸೆಟ್ ಆಗಲ್ಲ, ಬಿಕಾಸ್ ಒಬ್ರಿಗೆ ಗೋಲ್ಡ್ ಬೇಕು, ಒಬ್ರಿಗೆ ಸಿಲ್ವರ್ ಬೇಕು. ಸೊ ನೋಡುವ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಕಪಲ್ ವಾಚ್ ಚೆನ್ನಾಗಿದೆ, ಆದರೆ ನಾವು ಅಪ್ಪಂಗೆ ಚೆನ್ನಾಗಿ ಕಾಣುತ್ತೆ. ಆದರೆ ನಾವು ಅಮ್ಮಂಗೆ ಗೋಲ್ಡ್ ಬೇಕು, ನಾವು ಅಮ್ಮ ಸಿಲ್ವರ್. ಅದು ಗೋಲ್ಡ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಮೇಡಮ್ ಅವ್ರದ್ದು ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಎಲ್ಲ ಎಕ್ಸ್ಚೇಂಜ್ ಇವಾಗ ಇವೆರಡರಲ್ಲಿ ಒಂದು ತಗೋತಾ ಇದ್ದಾರೆ ಮೇಡಮು. ಯಾವುದಂತ ಗೆಸ್ ಮಾಡಿ. ಎರಡು ಸಕ್ಕತ್ತಾಗಿದೆ. ನಾವು ಉಪ್ಪಂಗೆ ಎರಡು ಸಕ್ಕತ್ತಾಗಿ ಕಾಣುತ್ತೆ. ಅಂಕಲ್ದು ಎರಡು ಚೆನ್ನಾಗಿದೆ. ನಮ್ಮಮ್ಮನೇ ಸ್ವಲ್ಪ ನೋಡಿದ ಮೇಲೆ ನಮ್ಮಮ್ಮಂದೇ ಏನಂತಾರೆ ಅಂತ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅನ್ಬೋದು, ಚೆನ್ನಾಗಿದೆ ಅನ್ಬೋದು, ಏನಂತಾರೋ ಗೊತ್ತಿಲ್ಲ. ಬಟ್ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂದಿದ್ದಾರೆ ಅಣ್ಣ. ಕರ್ಕೊಬಾ ಅಷ್ಟೇ ಬರುವ. ತಗೊಳ್ಳಿ, ಈಗ ಇದೆ ಇದು ಕೊಡಿ. ಇಲ್ಲ ಅವ್ರಿಲ್ಲ ಅಂತಂದರೆ ಇದನ್ನು ತೊಗೊಳ್ತೀನಿ ಅಷ್ಟೇ. ಓಕೆ, ಫೋರಮ್ಗೂ ಬಂದಿದ್ವಿ, ಬಟ್ಟೆ ಹುಡ್ಕೋದಾಗಿದೆ. ಆ್ಯಕ್ಚುಲಿ ಮೇಡಮ್ ಅವರು ಟ್ರಿಪ್ ಹೋಗ್ತಾ ಇದ್ದಾರೆ ಅಲ್ವಾ, ಇಂಟರ್ನ್ಯಾಷನಲ್ ಟ್ರಿಪ್, ಅದಕ್ಕೇ. ಬಟ್ ಯಾವುದೂ ಚೆನ್ನಾಗಿಲ್ಲ, ಸಿಗ್ತಾ ಇಲ್ಲ, ಏನೇನೋ ಕೆಲಸಗಳು. ಇವಾಗ ಇನ್ನೊಂದು ಶಾಪಿಗೆ ಹೋಗೋದಿದೆ. ಆ್ಯಕ್ಚುಲಿ ಮಾಲ್ ಆಫ್ ಮೈಸೂರಿಗೆ ಹೋಗಿದ್ವಿ, ಅಲ್ಲೆಲ್ಲ ಯಾವುದೂ ಸೆಲೆಕ್ಟ್ ಆಗಲಿಲ್ಲ. ಇನ್ನೊಂದು ಯಾವುದೋ ಒಂದು ಶಾಪ್ ಲಾಸ್ಟ್ ಒಂದು ಹೋಪ್ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿ, ಆ ಶಾಪ್ಗೆ ಹೋಗಿ ನೋಡಬೇಕು ಏನಾಗುತ್ತೆ ನೋಡೋಣ. ಬನ್ನಿ. ಆ್ಯಂಡ್ ನಾನು ವಾಚ್ ತೊಗೊಂಡಾಯಿತು, ಹೊಟ್ಟೆ ಹಸಿದಿದೆ, ಸ್ವಲ್ಪ ಊಟ ಮಾಡಬೇಕು, ಅದಾದ್ಮೇಲೆ ಹೋಗಬೇಕು. ನಾಳೆನೇ ಇವಳು ಹೋಗ್ತಾಳೆ. ಆ್ಯಕ್ಚುಲಿ ಏನೂ ರೆಡಿ ಮಾಡ್ಕೊಂಡಿಲ್ಲ, ನೋಡೋಣ. ನನಗೆ ಇಲ್ಲಿ ಎಳ್ಳೀರು ತುಂಬ ಇಷ್ಟ ಗೈಸ್. ಅಣ್ಣ ಚೆನ್ನಾಗಿ ಹಾಕೊಡ್ತಾರೆ, ಏನೇನೋ ಮಿಕ್ಸ್ ಮಾಡಿ ಚಿಯಾ ಸೀಡ್ಸ್ ಎಲ್ಲ ಹಾಕ್ತಾರೆ ನೋಡಿ. ಅವಳ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕ್ಕ ಬಿಸಿ. ಥ್ಯಾಂಕ್ ಯು. ಬೆಂಗಳೂರಲ್ಲಿ ಕಡಿಮೆ ಮಾಡ್ಕೊಡ್ತಾರೆ ನನಗೆ. ಮೇಡಮ್ ಅವರು ಹೋಗ್ತಾ ಇದ್ದಾರಲ್ಲ, ನಿಶಾ ಅಂತ ಬರ್ಸ್ಕೊಂಡಿದ್ದಾರೆ. ಚೆನ್ನಾಗಿದೆ ಇದು, ನೈಸ್. ಕೊಂಡ ಹಾಯ್ ಹಾಯ್ ಹಾಯ್, ಎಷ್ಟು ಚೆನ್ನಾಗಿತ್ತು ಮಾತಾಡಿಸಿ ನೋಡಿ. ಇನ್ನೂ ಖಾಲಿ ಸೂಟ್ ಕೇಸ್ ಇದೆ. ಟೈಮು 12:30 ಇನ್ನೂ ಆಗಿಲ್ಲ. ಎಲ್ಲ ಈಗ ಸ್ಟಾರ್ಟು. ಪ್ಯಾಕ್ ಮಾಡ್ಕೊತಾ ಇದ್ದಾಳೆ. ನಿದ್ದೆ ಬರ್ತಾ ಇದೆ, ಹಿಂಗೆ ಕಣ್ಣು ಎಳೀತಾ ಇದೆ. ಮಲ್ಕೋ ಅಂತ ಹಿಡಿಯುತ್ತೆ. ಇಷ್ಟು ಬಟ್ಟೆ ಅವಳಿಗೆ ಇದರಲ್ಲಿ ಹಿಡಿಯಲ್ಲ, ಅವಳಿಗೆ ಬಟ್ಟೆ ಅಂತ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹಿಡಿಯುತ್ತೆ ಮೇಡಮ್, ನೋ ವರೀಸ್, ಹಿಡಿಯುತ್ತೆ, ನಾವು ಹಿಡಿಸ್ತೀವಿ. ಎಲ್ಲ ಹೊಸ ಬಟ್ಟೆಗಳು, ನೈಟ್ ಡ್ರೆಸ್ಗಳು ಅಷ್ಟೇ, ಬಟ್ಟೆ ಅಷ್ಟೇ. ಚಪ್ಪಲಿ ಮತ್ತು ಬೇರೆ ಎಲ್ಲ ಅದರಲ್ಲಿ. ಇದರಲ್ಲಿ ಬಟ್ಟೆ ಮಾತ್ರ. ನೋಡೋಣ ಹಿಡಿಯುತ್ತಾ ಇಲ್ವಾ ಅಂತ ನೋಡೋಣ. ಮಲ್ಕೋಬೇಕು. ಬನ್ನಿ ಸ್ಟಾರ್ಟ್ ಮಾಡಿ ಬೇಗ. ಇಷ್ಟೇನಾ? ಎಲ್ಲ ಪ್ಯಾಕಲ್ಲ ಇದೆ. ಬಂತು ಇಲ್ಲೊಂದು ನೋಡಿ. ನಾನು ಕರ್ಚೀಫ್ ಅಂತ ಹೇಳಿದೆ, ಇವಳು ಇಲ್ಲ ಅದು ಇದು ಅಂತೆಲ್ಲ ಅಂದ್ಲು. ದಿಸ್ ಈಸ್ ಲಿಟ್ರಲಿ ಹರ್ ಟಾಪ್. ಟವಲ್ಲ ಇದು ನೋಡಿ, ಎರಡು ನೋಡಿಲಿ ಗುರು, ಹಿಂಗೆ ಸೈಡ್ ಪರ್ಸಿಗೆ ಹಾಕೊಂಡು ಹೋಗ್ಬೋದೆ ಅದನ್ನ. ಪ್ಲೀಸ್, ನಾನು ಇದ್ದಿದ್ರಲ್ಲೇ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ನನಗೆ ಯಾವುದು ಮೈಸೂರಿನ ಒಂದು ರೌಂಡಲ್ಲ ಮೈಸೂರಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟಿದ್ದೀವಿ. ಯಾವ್ಯಾವ ಮಾಲ್, ಯಾವ್ಯಾವ ಶಾಪ್ ಐತೆ ಎಲ್ಲ ಯಾವುದು ಇಷ್ಟ ಆಗ್ತಾಯಿಲ್ಲ. ಆನ್ಲೈನಲ್ಲಿ ನನಗೆ ಹುಡ್ಕೋಕ್ಕಾಗಲ್ಲ.
ಹುಡುಕಿ ಅದು ಬರೋ ತನಕ ನಾವು ಟ್ರಿಪ್ಗೆ ಹೋಗಿ ಬಂದುಬಿಟ್ಟಿರ್ತೀವಿ. ಸೊ ಎಲ್ಲ ಲೇಟಾಗಿ ಒಂದಷ್ಟು ಶಾಪಲ್ಲಿ ಬೈ ಮಾಡಿರೋದು, ಒಂದಷ್ಟು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ಸು ಕಚ್ಚಿರ್ಸಿರ್ತಾರೆ ಅಲ್ವಾ, ಆ ಟ್ರಿಪ್ಗೆ ಹೋಗೋಣ ಈ ಟ್ರಿಪ್ಗೆ ಹೋಗೋಣ ಅಂತ. ಅವರು ಕರ್ಕೊಂಡು ಹೋಗ್ತಾರೆ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಯಾವುದೋ ಜಮಾನದಲ್ಲೆಲ್ಲ ಬಟ್ಟೆ ತೆಗ್ದು ಇಟ್ಟಿರ್ತೀನಿ. ಸೊ ಅಂಥದ್ದೆಲ್ಲ ಇವಾಗ ಯೂಸ್ ಆಗ್ತಾಯಿದೆ ಗೈಸ್, ಅಷ್ಟೇ. ಆ್ಯಕ್ಚುಲಿ ಈ ಟೈಮಲ್ಲಿ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅವ್ರು ಹೋಗ್ತಾ ಇದ್ದಾರೆ. ಅವಳದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಆರಾಮಾಗಿ ಕ್ಷೇಮವಾಗಿ ಹೋಗ್ಬಾ. ಅದ್ರ ಜೊತೆಗೆ ಇನ್ನೊಂದು ಬ್ಯಾಗಲ್ಲಿ ನಮ್ಗಳಿಗೆ ಸರಿ ಏನೋ ಹೆಂಗನ್ಸ್ತೇವೆ ನನಗೆ ಫೀಲ್ ಹೆಂಗಿದೆ? ಇವಾಗ ತುಂಬ ಟೆನ್ಷನ್ ಆಗಿದೆಯಾ? ಟೆನ್ಷನ್ ಹಿಂಸೆ ಆಗ್ತಾಯಿದೆ. ಬಟ್ಟೆದೇ ಟೆನ್ಷನ್ 3-4 ದಿನದಿಂದ. ಸೊ ನಾಳೆ ತನಕ ಸ್ವಲ್ಪ ಟೆನ್ಷನ್, ಅದಾದಮೇಲೆ ಫೀಲ್ ಬರುತ್ತೆ ಇಂಟರ್ನ್ಯಾಷನಲ್ ಟ್ರಿಪ್. ಇನ್ನು ಅಣ್ಣನ ಹತ್ರ ಕಲ್ತ್ಕೋಬೇಕು. ಅಣ್ಣ ಫುಲ್ ಚಿಲ್ಲಾಗಿದ್ದಾರೆ. ಅಣ್ಣನ ಯಾವ್ಯಾವ ಬಟ್ಟೆ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಂಗಿರಬೇಕು ಚಿಲ್ಲಾಗಿ. ಆ್ಯಂಡ್ ಇವಳ್ದು ಇವಳು ಬರ್ಡೇ ಟೈಮಲ್ಲಿ ತೊಗೊಂಡಿರೋ ಬಟ್ಟೆನೂ ಹಂಗೆ ಇದೆ, ಹಾಕಿಲ್ಲ. ಅವುಗಳೇ ಸಾಕು ಸಾಕು ಸರಿ ಇದೆ. ಟೆನ್ಷನ್ ಮಾಡ್ಕೊಂಡಿಲ್ಲ, ಸಿಕ್ಕಿಲ್ಲ ಅಂತನೂ. ನಾನು ಮುಂಚೆಯಿಂದನೂ ತೆಗ್ದಿಡ್ತಿದ್ದೆ, ಯಾವುದಕ್ಕಾರ ಆಗುತ್ತೆ ಎಲ್ಲರೂ ಹೋಗ್ತೀವಿ ಅಂತ. ಸೊ ಅದನ್ನೆಲ್ಲ ಯೂಸ್ ಮಾಡಿರಲಿಲ್ಲ, ಇವಾಗ ಯೂಸ್ ಆಗುತ್ತೆ ಅಷ್ಟೇ. ಇವಾಗ ಪ್ಯಾಕ್ ಮಾಡಿ. ಸೊ ಹಾಯ್, ಒಂದು ನಿಮಿಷ, ತುಂಬ ಸೆಕೆ ಇದೆ, ಬಟ್ ಫ್ಯಾನ್ ಹಾಕಿದ್ರೆ ನಿಮಗೆ ನಾನು ಮಾತಾಡೋದು ಕೇಳೋದಿಲ್ಲ. ಆ್ಯಕ್ಚುಲಿ ಇವತ್ತಲ್ಲ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ. ಮುಂಚೆದೆಲ್ಲ ನೋಡಿದ್ರೆ ನಾನು ಅವ್ರ ಗಿಫ್ಟ್ ಎಲ್ಲ ತೊಗೊಂಡಿದ್ದು ನೋಡಿದ್ದೀರಾ. ಅದಾದಮೇಲೆ ಅವ್ರ ಆ್ಯನಿವರ್ಸರಿ ಹಿಂದಿನ ದಿನ ನಾನು ಮಡಿಕೇರಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ. ಹೋಗಿ ಅವತ್ತೇ ಬರೋದು ಅಂತ ಆಗಿತ್ತು, ಬಟ್ ಕೆಲಸ ಮುಗಿಲಿಲ್ಲ. ಸೊ ನೆಕ್ಸ್ಟ್ ಡೇನೂ ಅಲ್ಲೇ ಇರಬೇಕಾಯಿತು. ಹಾಗಾಗಿ ಅವರ ಆ್ಯನಿವರ್ಸರಿ ದಿನ ಸಂಜೆ ಬಂದೆ. ಅವರು ಬೇಡ ಬಿಡು ಇನ್ನೇನು ಬೇಡ ಬಿಡು ಇನ್ನೇನು ಇವಾಗ ಅಂತ ಅಂದರು. ಸೊ 1-2 ದಿನ ಆದಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಮಾವರು ಊರಲ್ಲಿರಲಿಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಬಂದಿದ್ದಾರೆ. ಕ್ಯಾಬಲ್ಲಿ ಹೋಗೋಣ, ಕ್ಯಾಬ್ ಬುಕ್ ಮಾಡಬೇಕು, ಬನ್ನಿ. ಹೋಗ್ತಾ ಇದ್ದೀವಿ. ಇವ್ರು ನೋಡಿ ಇಬ್ಬರು ಹೆಂಗೆ ಕೂತಿದ್ದಾರೆ, ಕಾಣಿಸಲ್ಲ. ಅಲ್ಲ, ನೀವೇನು ಗಿಫ್ಟ್ ಬೇಕು ಅಂತ ಹೇಳಲೇ ಇಲ್ಲ. ಏನು ಗಿಫ್ಟ್ ಬೇಕು ಮಮ್ಮ? ಕಾಣಿಸ್ತಾ ಇಲ್ಲ ನೀಟಾಗಿ. ಗಿಫ್ಟ್ ಯಾರು ಕೇಳ್ಬಿಟ್ಟು ಇಸ್ಕೊತಾರ? ಮೊನ್ನೆಯಿಂದ ನಿಮ್ಮ ಜೀವ ತಿಂತವಳೆ ಏನು ಅಂತ ಗಿಫ್ಟ್ ಕೇಳ್ಬಿಟ್ಟು ತರಿಸ್ಕೊತಾರ. ಒಂದು ನಿಮಿಷ ತಡ ಪಾಪ, ನೀವು ಹೇಳಿ ಏನು ಗಿಫ್ಟ್ ಅಂತ. ನಿಮ್ಮ ಅಮ್ಮ ಅದೇ ಹೇಳ್ತಿರೋದು, ಅದೇ ತರ ನಾನು ಹೇಳ್ತಿರೋದು. 25 ವರ್ಷ ಆಯ್ತು ಮದುವೆ ಆಗಿ. ಅಲ್ಲ ಹೇಳಿ, ನಿಮ್ಗೆ ಏನ್ ಅನಿಸ್ತಿದೆ? 25 ವರ್ಷ ಏನ್ ಫೀಲ್ ಆಗ್ತದೆ? 25 ವರ್ಷ ಹಿಂಗೆ ಕಳೆದು ಮುಗಿದ್ಬಿಟ್ಟು. 25 ವರ್ಷ ಆಯ್ತು ಮದುವೆ ಆಗಿ. ಏನು ಸಾಧನೆ ಕೋರಿದೆ ನಿಮಗೆಲ್ಲ ಚಪ್ಪಾಳೆ? ಸಾಧನೆ ಇಲ್ಲ ಇದೆಯಲ್ಲ ಮುಂದೆ. ಸೊ ಹಿತ ಒಬ್ಳು ಮಿಸ್ಸಿಂಗ್ ಆಕ್ಚುಲಿ. ಅವಳು ಈಗ ಅವಳನ್ನ ಬಿಟ್ಟು ನಾವಿಷ್ಟು ಜನ ಹೋಗಿದೀವಿ ಅಂತ ಗೊತ್ತಾದ್ರೆ ಅಲ್ಲೇನೆ ಅವಳಿಗೆ ಶುರು ಆಗುತ್ತೆ. ಬಟ್ ಅವಳು ಇವಾಗ ಕರ್ಕೊಂಡೋದ್ರೂ ಏನು ಯೂಸ್ ಇಲ್ಲ, ಬಿಕಾಸ್ ಅವಳು ಹೊರಗಡೆದು ಏನು ಜಾಸ್ತಿ ತಿನ್ನಲ್ಲ, ಮನೆದೇ ತಿನ್ನೋದು. ಮತ್ತೆ ಅವಳಿಗೆ ಗೇಮ್ಸ್ ಆ ಥರ ಏನಾದರೂ ಕರ್ಕೊಂಡು ಹೋಗ್ಬೇಕು. ಒಂದಿನ ಹಂಗೆ ಕರ್ಕೊಂಡು ಹೋಗೋಣ, 1 ಡೇ ವಿತ್ ಹಿತ ಮಾಡೋಣ. ಅವಳು ಬರಲಿ ಸ್ವಲ್ಪ. ಅಲ್ಲಿ ಊರಲ್ಲೇ ಆಟ ಎಲ್ಲ ನಡೀತಾ ಇದೆ, ಮುಗಿಸ್ಕೊಂಡು ಇಲ್ಲಿ ಸ್ಕೂಲ್ಗೆ ಅಂತ ಬಂದಾಗ ಅದನ್ನ ಮಾಡಬೇಕು. ಇವಾಗ ಕ್ಯಾಬಲ್ಲಿ ಹೋಗ್ತಾ ಅದು ಚೆನ್ನಾಗಿತ್ತೆ. ಸೊ ಕೇಕ್ ಮನೆಯಿಂದನೇ ತೊಗೊಬಂದೆ, ಬಟ್ ಇಲ್ಲಿ ಸ್ವಲ್ಪ ಬರೋಕ್ಕೆ ಲೇಟ್ ಆಯಿತು. ಆ್ಯಕ್ಚುಲಿ 1/2 hour ತೊಗೊಳ್ತು. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಇಳಿದೋಗ್ಬಿಟ್ಟಿದೆ. ಮತ್ತೆ ಹಾಯ್ ಅನ್ನಿ. ಓ ಹಾಯ್. ಮ್ಯಾಚ್ ಬಟ್ ನಾಳೆ RCB ಮ್ಯಾಚ್ ಇತ್ತು, ಬಟ್ ಇವತ್ತು ಬಂದ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಹ್ಯಾಪಿ ಆ್ಯನಿವರ್ಸರಿ. 25 ವರ್ಷ ಆಯಿತು. ಕಟ್ ಮಾಡಿ ಇಬ್ರು ಒಟ್ಟಿಗೆ. ತಿನ್ಸಿ, ನೀವಿಬ್ರು ತಿನ್ನಿಸ್ಕೊಳ್ಳಿ. ಎಗ್ಲೆಸ್ ಏನಾಗಲ್ಲ, ತಿನ್ನು. ಅದೇ ಇಷ್ಟ. ಸೊ ಗಿಫ್ಟ್ ಏನಿರ್ಬೋದು ಗೆಸ್ ಮಾಡಿ. ನಮ್ಮ ಅಮ್ಮಂಗೆ ಗೊತ್ತಿರುತ್ತೆ ಗಿಫ್ಟ್ ತಂದಿರೋದು ಗೊತ್ತಿಲ್ಲ. ಸೊ
ಸೊ ಇದು ನಾನೇ ಆ್ಯಕ್ಚುಲಿ ಪ್ಯಾಕ್ ಮಾಡಿದ್ದು, ಅದು ಹೆಂಗೆಂಗೋ ಆಗ್ಬಿಟ್ಟು. ಇದ್ರೊಳಗಡೆ ಒಂದು ಕವರ್ ಇದೆ ಅದಕ್ಕೆ. ಅಯ್ಯೋ ಮನೇಲೇ ಇತ್ತು, ಇದೆಲ್ಲ ಮನೇಲೇ ತಂದಿದ್ನಾ. ಆಮೇಲೆ ಇದ್ರೊಳಗಡೆ ಬ್ಯಾಗು, ಹಂಗಾಗಿ ನಾನೇ ಓಪನ್ ಮಾಡ್ಕೊಡ್ತೀನಿ ಅವ್ರಿಗೆ. ಹೇಳಿ ಬೇಗ, ಇದು ಓಪನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ನಿಜ ನೋ ಐಡಿಯಾ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಅಪ್ಪಂಗೆ ಇದು ನಿಜವಾಗ್ಲೂ ಇಷ್ಟ ಆಗುತ್ತೆ. ಬಟ್ ನಮ್ಮ ಅಮ್ಮಂಗೆ ನನಗೆ ಡೌಟು, ನಾನು ತೊಗೋಬೇಕಾದ್ರೂ ಅದನ್ನೇ ನನಗೆ ಡೌಟ್ ಇದ್ದಿದ್ದು. ಸೊ ನೋಡುವ ಏನಾಗ್ತದೆ ಅಂತ. ತಗೊಳ್ಳಿ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ನನಗೆ ಈ ಬಾಕ್ಸ್ ಇಷ್ಟ ಆಯಿತು. ಇದು ಸಪ್ರೇಟಾಗಿ ತೊಗೊಳ್ಳಿಲ್ಲ, ಒಂದೇ ಕಡೆ ತೊಗೊಂಡು ಆ್ಯಕ್ಚುಲಿ ಬ್ಲಾಗ್ ಮಾಡಿದೆ. ತೊಗೊಳ್ಳಿ, ಓಪನ್ ಮಾಡಿ ನೀವೇ ರಿಯಾಕ್ಷನ್ ಹೇಳಿ. ತಡೀರಿ ಒಂದು ನಿಮಿಷ, ನಾನು ಆಗಲೇ ಹೋಗ್ತೀನಿ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಅನ್ನೋದೇ ಡೌಟ್ ಇದ್ದಿದ್ದು ನನಗೆ. ಲೆಫ್ಟ್ ಯಾವುದೋ ಒಂದು ಹ್ಯಾಂಡ್ಗೆ ಹಾಕಲಿ ಬರ್ಸಕ್ಕೆ ಅಷ್ಟೇ. ಸರಿ ಇದೆ. ಅದು ಸೈಜ್ ಎಲ್ಲ ಇದು ಮಾಡಿಸ್ಕೊಂಡೇ ಬಂದೆ. ಆ್ಯಕ್ಚುಲಿ ಪಪ್ಪಂದು ಆ್ಯಕ್ಚುಲಿ ಚೆನ್ನಾಗಿರೋದು. ಪಪ್ಪನ ನಂಗೆ ಹೆವಿ ಇಷ್ಟ ಆಯಿತು. ಅಮ್ಮ ತೋರಿಸಿ ಇದ್ರು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಸಕ್ಸಸ್. ಸೂಪ್ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಇನ್ನೂ ಬರೋದಿದೆ ಡಿಶ್ಶು. ನಾವು ವೈನ್ ಅವ್ರಿಗೆ ಬೇರೆದು ಟೇಸ್ಟ್ ಮಾಡುವ. ಇದು ಚೆನ್ನಾಗಿರುತ್ತೆ, ನನಗಿದು ತುಂಬ ಇಷ್ಟ. ವಾಚ್ ನೋಡಿ, ಕಪಲ್ಸ್ಗೆ ಕಪಲ್ ವಾಚ್. ಇಷ್ಟ ಆಯ್ತಾ? ಓಕೆ, ಚೆನ್ನಾಗಿದೆಯಾ? ಹೆಂಗಿದೆ ಮತ್ತೆ? ಅವ್ರಿಗೆ ಸ್ವಲ್ಪ ಅಂದರೆ ನಮ್ಮ ಪಪ್ಪಂಗೆ ಸ್ವಲ್ಪ ವಾಚ್ ಅದಂದರೆ ತೂಕ ಅನ್ನಿಸ್ತಿದೆ ಅಷ್ಟೇ. ಬಟ್ ನೈಸ್, ಚೆನ್ನಾಗಿದೆ. ಸೊ ಬಂದ್ವಿ ಮನೆಗೆ. ಇವಾಗ ಸ್ಟೋರಿ ಆಗ್ತದೆ, ಅದನ್ನು ನೋಡ್ತಾ ಇದ್ದಾರೆ ಅಪ್ಡೇಟ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬೈ ಬೈ, ನಮಸ್ಕಾರ.